ग्रीव साध साध सब नेक हैं, आप अपनी ठोरे। जो सतलोक ले जाएंगे वो साधु कोई और। ಹಾಗಾಗಿ ಪುಣ್ಯಾತ್ಮರೇ, ಪರಮಾತ್ಮ ದಯಮಾಡಿದ್ದಾರೆ ನಿಮ್ಮ ಮೇಲೆ, ನಿಮಗೆ ಈ ಜ್ಞಾನವನ್ನು ಕೊಟ್ಟು ಮತ್ತು ಆ ವಿಕಲ್ಪವನ್ನು ಹೇಳಿದ್ದಾರೆ. ಇಲ್ಲಿಂದ ಹೋಗಿ ನೀವು ಎಲ್ಲಿ ಇರುವಿರಿ? ಗೀತೆ ಅಧ್ಯಾಯ 15 ಶ್ಲೋಕ 1-4 ಹೇಳಲಾಗಿದೆ, ಉಲ್ಟಾ ನೇತಾಡಿದ ಪ್ರಪಂಚರೂಪಿ ವೃಕ್ಷವಿದೆ. ಮೇಲಕ್ಕೆ ಮೂಲವಂತು ತಿವೇರಿ ಪೂರ್ಣ ಪರಮಾತ್ಮ, ಮತ್ತು ಕೆಳಗೆ 3 ಗುಣರೂಪಿ ಶಾಖೆಗಳಿವೆ. ರಜಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮಗುಣ ಶಿವನು. ಮತ್ತು ಯಾವ ಸಂತನು ಈ ಉಲ್ಟಾ ನೇತಾಡಿದ ಪ್ರಪಂಚರೂಪಿ ಮರದ ಎಲ್ಲಾ ವಿಭಾಗಗಳ ಬಗ್ಗೆ ಹೇಳುತ್ತಾನೋ, ಕಾಂಡ ಯಾವ ಭಗವಂತನು, ಈ ಪ್ರಪಂಚರೂಪಿ ಮರದ ಮೂಲ ಯಾರು, ಅಂದರೆ ಯಾರಿಂದ ಎಲ್ಲರ ಧಾರಣೆ ಪೋಷಣೆಯಾಗುತ್ತದೋ ಅವನು ಯಾವ ಪ್ರಭು, ಮತ್ತು ಶಾಖೆಗಳು ಯಾರು, ಕೊಂಬೆ ಯಾರು, ಮತ್ತು ಎಲೆಗಳು ಯಾರೆಂದು ಸ ವೇದ್ವಿತ್, ಅವನು ತತ್ವದರ್ಶಿ ಸಂತನಾಗಿದ್ದಾನೆ. ತತ್ವದರ್ಶಿ ಸಂತನ ಪ್ರಾಪ್ತಿಯ ಬಳಿಕ 15ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಹೇಳಲಾಗಿದೆ ಗೀತೆಯಲ್ಲಿ, ಅದರ ನಂತರ ಪರಮೇಶ್ವರನ ಆ ಪರಮ ಪದವಿಯನ್ನು ಹುಡುಕಬೇಕು. ಅಲ್ಲಿ ಹೋದ ಮೇಲೆ ಸಾಧಕನು ಪುನಃ ಮರಳಿ ಎಂದಿಗೂ ಪ್ರಪಂಚದಲ್ಲಿ ಬರುವುದಿಲ್ಲ. ಮತ್ತು ಯಾವ ಪರಮಾತ್ಮನು ಸರ್ವ ಬ್ರಹ್ಮಾಂಡಗಳ ರಚನೆ ಮಾಡಿದ್ದಾನೋ, ಯಾರಿಂದ ಪ್ರಪಂಚರೂಪಿ ಮರವು ವಿಸ್ತಾರಕ್ಕೆ ಪ್ರಾಪ್ತವಾಗಿದೆಯೋ ಆ ಪರಮಾತ್ಮನ ಭಕ್ತಿ ಮಾಡಿ, ಬೇರೆ ಯಾರದ್ದೂ ಅಲ್ಲ. ಗೀತೆಯ ಜ್ಞಾನದಾತನು ತನ್ನ ವಿಷಯದಲ್ಲಿ ಹೇಳುತ್ತಾನೆ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರಣ ಮಾಂ ಅನುಸ್ಮರಣ ಯ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಬ್ರಹ್ಮನಾದ ನನ್ನ ಓಂ ಅಕ್ಷರವಿದೆ. ಗೀತೆಯ ಜ್ಞಾನವನ್ನು ಬ್ರಹ್ಮ ಹೇಳುತ್ತಿದ್ದಾನೆ, ಈ ಕಾಲನು ಹೇಳುತ್ತಿದ್ದಾನೆ, ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ ಹೇಳುತ್ತಿದ್ದಾನೆ ಮತ್ತು ಹೇಳುತ್ತಿದ್ದಾನೆ, ಬ್ರಹ್ಮನಾದ ನನ್ನ ಕೇವಲ ಓಂ ಮಂತ್ರವಿದೆ. ಇದನ್ನು ಉಚ್ಚರಿಸುತ್ತಾ ಪ್ರಪಂಚವನ್ನು ಬಿಟ್ಟು ಹೋಗುವ ಸಮಯದಲ್ಲೂ, ಅಂದರೆ ಸಾಯುವಾಗಲೂ ಇದರ ಜಪ ಮಾಡುತ್ತಿದ್ದರೆ ಓಂದಿಂದ ಸಿಗೋ ಪರಮಗತಿ ಪ್ರಾಪ್ತವಾಗುತ್ತದೆ. ಅದು ಬ್ರಹ್ಮಲೋಕ. ಬ್ರಹ್ಮಲೋಕಕ್ಕೆ ಹೋದ ಪ್ರಾಣಿಗಳು ಸಹ ಮರಳಿ ಬರುತ್ತವೆ. 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಸ್ಪಷ್ಟ ಮಾಡಿದ್ದಾನೆ, ಅವರು ಪುನರಾವರ್ತಿಯಲ್ಲಿದ್ದಾರೆ. ಅದಕ್ಕೆ ಗೀತೆಯ ಜ್ಞಾನದಾತನು ಹೇಳುತ್ತಾನೆ 4ನೇ ಅಧ್ಯಾಯದ 5 ಮತ್ತು 9ನೇ ಶ್ಲೋಕದಲ್ಲಿ, ಗೀತೆಯ ಅಧ್ಯಾಯ 2 ಶ್ಲೋಕ 12ರಲ್ಲಿ, ಗೀತೆಯ ಅಧ್ಯಾಯ 10 ಶ್ಲೋಕ 2ರಲ್ಲಿ ಗೀತೆಯ ಜ್ಞಾನದಾತನು ಹೇಳುತ್ತಾನೆ, ಅರ್ಜುನ, ನಿನ್ನ ಮತ್ತು ನನ್ನ ಬಹಳ ಜನ್ಮಗಳಾಗಿವೆ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ಇದರಿಂದ ಸಿದ್ಧವಾಗುತ್ತದೆ ಗೀತೆಯ ಜ್ಞಾನದಾತನು ಕಾಲ ಬ್ರಹ್ಮನೆಂದು. 11ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಸ್ವಯಂ ಹೇಳುತ್ತಾನೆ, ಅರ್ಜುನ, ನಾನು ಕಾಲನು ಮತ್ತು ಈಗ ಪ್ರವೃತ್ತನಾಗಿದ್ದೇನೆ. ಶ್ರೀಕೃಷ್ಣನಾಗಿದ್ದರೆ ಹೀಗೆ ಹೇಳುತ್ತಿರಲಿಲ್ಲ, ನಾನು ಪ್ರವೃತ್ತನಾಗಿದ್ದೇನೆಂದು. ಶ್ರೀಕೃಷ್ಣರಂತೂ ಮೊದಲೇ ಉಪಸ್ಥಿತರಿದ್ದರು ಅಲ್ಲಿ, ಅರ್ಜುನನ ಜೊತೆ ಅವನ ಸಾರಥಿಯಾಗಿ. ಅದಕ್ಕೆ ಪುಣ್ಯಾತ್ಮರೇ, ಈ ನಮ್ಮ ಸದ್ಗ್ರಂಥಗಳು ಅಮೂಲ್ಯ ರತ್ನವಾಗಿವೆ. ಇವನ್ನು ನಮ್ಮ ಧರ್ಮ ಗುರುಗಳು ತಿಳಿಯಲಾಗದೆ ಅಜ್ಞಾನ ಮಾಡಿದರು, ಅಂದರೆ ವಿರುದ್ಧ ಜ್ಞಾನವನ್ನು ಹೇಳಿದರು ನಮಗೆ. ಶ್ರೀಕೃಷ್ಣನನ್ನು ಸುಪ್ರೀಂ ಪವರ್ ಎಂದು ಹೇಳಿಬಿಟ್ಟರು. ಆದರೆ ಶ್ರೀಕೃಷ್ಣನಂತೂ ಒಂದು ಬ್ರಹ್ಮಾಂಡದಲ್ಲಿ ಒಂದು ಸತ್ವಗುಣ ವಿಭಾಗದ ಮಂತ್ರಿ ಎಂದು ತಿಳಿಯಿರಿ, ಮತ್ತು ಇವರ ತಂದೆ ಒಂದು ಬ್ರಹ್ಮಾಂಡದಲ್ಲಿ ಮುಖ್ಯಮಂತ್ರಿ ಎಂದು ತಿಳಿಯಿರಿ, ಮತ್ತು ಓವರ್ ಆಲ್ ಕಂಟ್ರೋಲರ್ ಎಲ್ಲ ಬ್ರಹ್ಮಾಂಡಗಳದ್ದು ಅವನನ್ನು ಪ್ರಧಾನಮಂತ್ರಿ ಎಂದು ತಿಳಿಯಿರಿ, ಪರಂ ಅಕ್ಷರ ಬ್ರಹ್ಮನೆಂದು ತಿಳಿಯಿರಿ. ಅವನು ಪೂರ್ಣ ಪರಮಾತ್ಮ. ಅವನ ಸಾಧನೆಗಾಗಿ ಗೀತೆಯ ಜ್ಞಾನದಾತನು ಪದೇ ಪದೇ ಹೇಳುತ್ತಿದ್ದಾನೆ. ಗೀತೆಯ ಅಧ್ಯಾಯ 18 ಶ್ಲೋಕ 62ರಲ್ಲಿ ಹೇಳಿದ್ದಾನೆ, ಅರ್ಜುನ, ನೀನು ಎಲ್ಲಾ ಭಾವದಿಂದ ಆ ಪರಮೇಶ್ವರನಿಗೆ ಶರಣಾಗು. ಆ ಪರಮೇಶ್ವರನ ಕೃಪೆಯಿಂದ ನೀನು ಪರಮ ಶಾಂತಿಯನ್ನು ಮತ್ತು ಸನಾತನ ಪರಮಧಾಮವನ್ನು ಪ್ರಾಪ್ತಿಸುವೆ. ಗೀತೆಯ ಅಧ್ಯಾಯ 8 ಶ್ಲೋಕ 1ರಲ್ಲಿ ಅರ್ಜುನನು ಕೇಳಿದ, ಹೇ ಪರಮಾತ್ಮ, ನೀವು 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಯಾವ ತತ್ ಬ್ರಹ್ಮನ ಬಗ್ಗೆ ಹೇಳಿದ್ದೀರಿ, ಅಂದರೆ ತತ್ ಬ್ರಹ್ಮನಿಂದ ಪರಿಚಿತ ಪ್ರಾಣಿ ಈ ಆಧ್ಯಾತ್ಮ ಜ್ಞಾನದಿಂದ ಪರಿಚಿತನಾಗಿದ್ದು ಎಲ್ಲಾ ಕರ್ಮಗಳಿಂದ ಪರಿಚಿತ ವ್ಯಕ್ತಿಯು ಕೇವಲ ಜರ ಮತ್ತು ಮರಣದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಜರ ಅಂದರೆ ವೃದ್ಧಾವಸ್ಥೆ ಮತ್ತು ಮರಣವೆಂದರೆ ಮೃತ್ಯು. ಜರ ಮತ್ತು ಮರಣದಿಂದ ಬಿಡಿಸಿಕೊಳ್ಳಲು ಯಾರು ಪ್ರಯತ್ನ ಮಾಡುತ್ತಾರೋ ಅವರು ಆ ತತ್ ಬ್ರಹ್ಮನಿಂದ ಪರಿಚಿತರು. ಆ ತತ್ ಬ್ರಹ್ಮನಿಂದ ಪರಿಚಿತರು ಅರ್ಥಾತ್ ಆ ಪೂರ್ಣ ಪರಮಾತ್ಮನಿಂದ ಪರಿಚಿತರು, ಅವನ ಆ ಶಾಶ್ವತ ಸ್ಥಾನದಿಂದ ಪರಿಚಿತರು. ಅಲ್ಲಿ ವೃದ್ಧಾವಸ್ಥೆ ಬರುವುದಿಲ್ಲ ಮತ್ತು ಮೃತ್ಯುವಾಗುವುದಿಲ್ಲ. 8ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ ಅರ್ಜುನನು ಕೇಳಿದ, ಹಾಗಾದ್ರೆ ಕಿಂ ತದ್ ಬ್ರಹ್ಮ್, ಆ ತದ್ ಬ್ರಹ್ಮ್ ಏನಾಗಿದೆ ಹೇಳಿ ನನಗೆ. ಈಗ 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಗೀತೆ ಜ್ಞಾನದಾತ ಈ ಕಾಲನು ಹೇಳುತ್ತಾನೆ, ಬ್ರಹ್ಮ್ ಅವನು ಪರಂ ಅಕ್ಷರ ಬ್ರಹ್ಮನು. ಅಂದ್ರೆ ಗೀತೆ ಜ್ಞಾನದಾತನಿಗಿಂತ ಬೇರೆಯಾಗಿದ್ದಾನೆ ಆ ಪ್ರಭು, ಆ ಸ್ವಾಮಿ, ಆ ಮಾಲೀಕ.
ಗೀತೆಯ ಅಧ್ಯಾಯ 4 ಶ್ಲೋಕ 32 ಮತ್ತು 34ರಲ್ಲಿ ಸ್ಪಷ್ಟ ಮಾಡಿದ್ದಾನೆ. ಅವನು ಸಚ್ಚಿದಾನಂದ ಘನ ಬ್ರಹ್ಮನಾಗಿದ್ದು ತನ್ನ ಮುಖಾರವಿಂದದಿಂದ ಅಮೃತ ಜ್ಞಾನವನ್ನು ಪ್ರಚಾರ ಮಾಡುತ್ತಾನೆ. ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಧಾರ್ಮಿಕ ಅನುಷ್ಠಾನಗಳ ಆಧ್ಯಾತ್ಮ ಮಾರ್ಗದ ಭಕ್ತಿ ವಿಧಿಯು ವಿಸ್ತಾರದೊಂದಿಗೆ ಹೇಳಲಾಗಿದೆ. ಅದು ತತ್ವಜ್ಞಾನವಾಗಿದೆ. ಆ ತತ್ವಜ್ಞಾನವನ್ನು ಅರ್ಜುನ, ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದರಿಂದ ಕಪಟತನ ಬಿಟ್ಟು ಪ್ರಶ್ನೆ ಮಾಡಿದರೆ ಆ ತತ್ವದರ್ಶಿ ಸಂತ ನಿನಗೆ ತತ್ವಜ್ಞಾನದ ಉಪದೇಶವನ್ನು ಮಾಡುವರು. ಇದರಿಂದ ಸಾಬೀತಾಗುತ್ತದೆ ಗೀತೆಯಲ್ಲಿ ಆ ತತ್ವಜ್ಞಾನವಿಲ್ಲವೆಂದು. ಗೀತೆ ಜ್ಞಾನದಾತನು ಸಹ ತತ್ವಜ್ಞಾನದಿಂದ ಅಪರಿಚಿತನು. ಅದಕ್ಕಾಗಿ ದಾಸನನ್ನು ಕಳುಹಿಸಿದ್ದಾರೆ ಪರಮಪಿತನು ಕಬೀರ ಭಗವಂತನು ತತ್ವದರ್ಶಿ ಸಂತನಾಗಿಸಿ. ಈಗ ಪ್ರಸಂಗ ನಡೆಯುತ್ತಿದೆ. ಗೀತೆ ಜ್ಞಾನದಾತನು 8ನೇ ಅಧ್ಯಾಯದ 3ನೇ ಮಂತ್ರದಲ್ಲಿ ಹೇಳುತ್ತಾನೆ, ಅವನು ಪರಮಕ್ಷರ ಬ್ರಹ್ಮನು. ಮತ್ತು ಗೀತೆ ಅಧ್ಯಾಯ 8 ಶ್ಲೋಕ 5 ಮತ್ತು 7ರಲ್ಲಿ ತನ್ನ ಸಾಧನೆಯನ್ನು ಮಾಡಲು ಹೇಳುತ್ತಿದ್ದಾನೆ. ನನ್ನ ಭಕ್ತಿಯನ್ನು ಮಾಡು, ನನಗೆ ಪ್ರಾಪ್ತನಾಗುವೆ. ಆದರೆ ಯುದ್ಧವನ್ನು ಮಾಡಲೇಬೇಕು. ಮತ್ತು ಪುಣ್ಯಾತ್ಮರೇ, ಯುದ್ಧವಿದ್ದಲ್ಲಿ ಶಾಂತಿ ಇರುವುದಿಲ್ಲ. ಅದಕ್ಕೆ ಗೀತೆ ಜ್ಞಾನದಾತನು ಹೇಳುತ್ತಾನೆ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ, ಅಂದರೆ ಸರ್ವಭಾವದಿಂದ ನೀನು ಆ ಪರಮಾತ್ಮನ ಶರಣಕ್ಕೆ ಹೋಗು, ಆ ಪರಮ ಅಕ್ಷರ ಬ್ರಹ್ಮನ ಶರಣಕ್ಕೆ ಹೋಗು. ಅವನ ಕೃಪೆಯಿಂದ ನೀನು ಪರಮ ಶಾಂತಿಯನ್ನು ಮತ್ತು ಸನಾತನ ಪರಮಧಾಮವನ್ನು ಪಡೆಯುವೆ. ಅಲ್ಲಿ ಹೋದ ಮೇಲೆ ಸಾಧಕನು ಮತ್ತೆ ಪ್ರಪಂಚಕ್ಕೆ ಬರುವುದಿಲ್ಲ. ಈಗ ಗೀತೆ ಜ್ಞಾನದಾತನು ಗೀತೆ ಅಧ್ಯಾಯ 8 ಶ್ಲೋಕ 8, 9, 10ರಲ್ಲಿ ಹೇಳುತ್ತಾನೆ, ಆ ಸಚ್ಚಿದಾನಂದ ಘನ ಬ್ರಹ್ಮನ ಭಕ್ತಿ ಮಾಡುವ ಪ್ರಾಣಿ ಅಂದ್ರೆ ಸಾಧಕನು ಭಕ್ತಿಯ ಶಕ್ತಿಯಿಂದ, ಯೋಗ ಬಲದಿಂದ, ಯೋಗ ಅಂದ್ರೆ ಸಾಧನೆಯ ಬಲದಿಂದ, ಭಕ್ತಿಯ ಶಕ್ತಿಯಿಂದ, ಆ ಮಂತ್ರಗಳ ಭಕ್ತಿಯ ಸಂಪಾದನೆಯ ಶಕ್ತಿಯಿಂದ ಆ ಪರಮಾತ್ಮನಿಗೆ ಸಚ್ಚಿದಾನಂದ ಘನ ಬ್ರಹ್ಮ ಅಂದರೆ ಪರಮ ಅಕ್ಷರ ಬ್ರಹ್ಮನಿಗೆ ಪ್ರಾಪ್ತನಾಗುತ್ತಾನೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302